What is natural number? Natural numbers are counting positive numbers. It may be also called counting numbers. Therefore, natural numbers are counting numbers. They are denoted by capital letter N. That is, N equals 1, 2, 3, 4, 5, etc. The smallest natural number is 1. Whole numbers. All natural numbers and also 0 form the set of whole numbers. Whole numbers are denoted by letter capital W. So all natural numbers and 0 forms the set of whole numbers. That is W equals 0, 1, 2, 3, 4, etc. So ಇಲ್ಲಿ ನಮಗೆ 1, 2, 3, 4, 5 ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಇಲ್ಲಿ 0 ಸೇರಿಕೊಂಡ್ರೆ ಅದನ್ನು ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆ ಅಂತೇಳಿ ಕರೀತೇವೆ. ಇಂಟೀಜರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. So integers, whole numbers and negative numbers forms the set of integers. They denoted by I or Z. Whole numbers and negative numbers forms the set of integers. Means 0 plus or minus 1 plus or minus 2 plus or minus 3 etc. ಹಾಗೆಯೇ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಪಾಸಿಟಿವ್ ಇಂಟೀಜರ್ಸ್. ನೋಡಿ, ಪಾಸಿಟಿವ್ ಪ್ಲಸ್ Z ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ Z ಪ್ಲಸ್ ಅಂತ ಹೇಳಿದ್ರೆ ಇರುವಂತಹ ನ್ಯಾಚುರಲ್ ನಂಬರ್ ಕೂಡ ನಮಗೆ ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತೆ. ಸೊ ಹಾಗಾಗಿ 1, 2, 3, 4, 5, 6, 7 ಎಕ್ಸೆಟ್ರಾ. ಸೊ ದೇರ್ ಈಸ್ ನೋ ಬಿಗ್ಗೆಸ್ಟ್ ನಂಬರ್. ತುಂಬ ದೊಡ್ಡ ಸಂಖ್ಯೆ ಅಂತ ಯಾವುದೂ ಇಲ್ಲ. ಹಾಗೆಯೇ ಬಟ್ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೆ 1. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಆದರೂ ಕೂಡ 1 ಅಂತೇಳಿ ನಾವು ಡಿನೋಟ್ ಮಾಡ್ಬೋದು. ಸೊ ಹಾಗೆಯೇ ನೆಗೆಟಿವ್ ಇಂಟೀಜರ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ನಂಬರ್ಸ್ ಆರ್ ಕಾಲ್ಡ್ ನೆಗೆಟಿವ್ ಇಂಟೀಜರ್ಸ್. ದೇ ಡಿನೋಟೆಡ್ ಬೈ Z ಮೈನಸ್. ದೇರ್ಫೋರ್ Z ಮೈನಸ್ ಈಕ್ವಲ್ಸ್ -1, -2, -3 ಎಕ್ಸೆಟ್ರಾ. ಹೀಗೆ ನಾವು ನಂಬರ್ ಲೈನಲ್ಲಿ ಲೆಫ್ಟ್ ಸೈಡ್ ಹೋದ ಹಾಗೆ ದ ವ್ಯಾಲ್ಯೂ ಈಸ್ ಡಿಕ್ರೀಸಿಂಗ್, ರೈಟ್ ಸೈಡ್ ಹೋದ ಹಾಗೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲೆಫ್ಟ್ ಆರ್ ರೈಟ್. ಸೊ ಲೆಫ್ಟ್ ಸೈಡ್ ನಾವು -1, -2, -3 ಅಂತ ಬರ್ತದೆ, ಅದನ್ನು ನೆಗೆಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. 0ಗಿಂತ ನೆಕ್ಸ್ಟ್ 1, 2, 3, 4 ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಅಂತೇಳಿ. 0 ಇನ್ಕ್ಲೂಡ್ ಆದರೆ ಅದನ್ನು ನಾವು ಇಂಟೀಜರ್ಸ್ ಅಂತ ಹೇಳಿ ಕರಿಬೋದು. ಈವನ್ ನಂಬರ್ಸ್ ಅಂದರೆ ಈಗಾಗಲೇ ಗೊತ್ತಿದೆ ನಿಮಗೆ. ಎ ಕೌಂಟಿಂಗ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 2. Multiples of 2 is called even numbers. That is 2, 4, 6, 8 in 2 ಟೇಬಲ್ ಇದೆಯಲ್ಲ, ಅದನ್ನು ಬರಿತಾ ಹೋದರೆ ಅದೆಲ್ಲವೂ ಕೂಡ ಈವನ್ ನಂಬರ್ಸ್ ಆಗಿರುತ್ತೆ. ಹಾಗೆಯೇ the unit place value is 0. That is also a even number. Here 8, 10, 20, 30, 100 etc. Okay. Next, odd numbers. A counting numbers which are not a multiples of 2. ಯಾವುದು ಮಲ್ಟಿಪಲ್ಸ್ ಆಫ್ 2 ಆಗಿರೋದಿಲ್ವೋ ಅದನ್ನು ಆಡ್ ನಂಬರ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಆಡ್ ನಂಬರ್ಸ್ ಈಸ್ 1, 3, 5, 7 ಎಕ್ಸೆಟ್ರಾ. ಸೊ ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಸೊ ಇಲ್ಲಿ ಈವನ್ ನಂಬರ್ಸ್ ಅಂದರೆ ಸಮ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಬೆಸ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಅವಿಭಾಜ್ಯ ಸಂಖ್ಯೆಗಳು. ಎ ನಂಬರ್ಸ್ which are divisible by 1 and itself having only 2 factors is called prime numbers. Only 2 factors ಅಂದರೆ ಅದೇ ಒಂದು ನಂಬರು ಮತ್ತೆ ಒಂದರಿಂದ ಡಿವೈಡ್ ಆಗುವಂತಹ ಸಂಖ್ಯೆಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಸೋ ಮೆನಿ ಪ್ರೈಮ್ ನಂಬರ್ಸ್. ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2. ರಿಮೆಂಬರ್ ಇಟ್. ಸ್ಮಾಲೆಸ್ಟ್ ಆ್ಯಂಡ್ ಆಲ್ಸೋ ಎ ಈವನ್ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ನಾವು 2 ಅಂತ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವಿ. ಮಕ್ಕಳು ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. 2 ಅನ್ನೋದು ಅತ್ಯಂತ ಚಿಕ್ಕ ಪ್ರೈಮ್ ನಂಬರ್ ಆಗಿರುತ್ತೆ. ಅದರ ನಂತರದಲ್ಲಿ 3, 5, 7, 11, 13, 17, 19, 23, 29, 31, 37, 41 ಎಕ್ಸೆಟ್ರಾ. ಅಂದರೆ ಯಾವುದು ಅದೇ ನಂಬರಿಂದ ಡಿವೈಡ್ ಆಗುತ್ತೋ ಅದೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ನೀವು ಪ್ರೈಮ್ ನಂಬರ್ ಅಂದ ತಕ್ಷಣ 1 ಅಂತ ಹೇಳಬಾರ್ದು. ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2. ಸೊ 2 ಇಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ, 3, 4 ತಗೊಳ್ಳಲ್ಲ, 4 ಡಿವೈಡೆಡ್ ಬೈ 2 ಆಲ್ಸೋ ಅಲ್ವಾ. ನೆಕ್ಸ್ಟ್ 6 ಅಂದರೆ ಮುಂದೆ ಯಾವುದೇ ಈವನ್ ನಂಬರ್ಗಳು ಪ್ರೈಮ್ ನಂಬರ್ ಆಗಿರಲ್ಲ.
ಹಾಗೆಯೇ ಮುಂದೆ ಬರುವಂತಹ ಆಡ್ ನಂಬರ್ಸ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ 9 ಇಸ್ ನಾಟ್ ಎ ಪ್ರೈಮ್ ನಂಬರ್ ಬಿಕಾಸ್ ಅದು 3ಇಂದನೂ ಡಿವೈಡ್ ಆಗುತ್ತೆ. 12 2 3 ಎರಡರಿಂದಲೂ ಡಿವೈಡ್ ಆಗುತ್ತೆ. ಹಾಗೆಯೇ 15 ಅಂತ ಹೇಳ್ತೀವಿ. 15 ಅಂದರೂ ಕೂಡ ಅದು 5ಇಂದನೂ ಆಗುತ್ತೆ, 3ಇಂದನೂ ಆಗುತ್ತೆ, ಹಾಗಾಗಿ 15ಇಂದಲೂ ಆಗುತ್ತೆ. ಹಾಗಾಗಿ ಅದು ಕೂಡ ಪ್ರೈಮ್ ನಂಬರ್ ಅಲ್ಲ. ಸೊ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅದೇ ನಂಬರಿಂದ ಡಿವೈಡ್ ಆಗಬೇಕು ಅಥವಾ 1ರಿಂದ ಡಿವೈಡ್ ಆಗಬೇಕಂತೇಳಿ ಎ ನಂಬರ್ ವಿಚ್ ಆರ್ ಡಿವೈಸಬಲ್ ಬೈ 1 ಅಂಡ್ ಇಟ್ ಸೆಲ್ಫ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಇದು ಬಹಳ ಮುಖ್ಯವಾಗಿರುತ್ತೆ ಮಕ್ಕಳೇ. ಹಾಗೆಯೇ ಇನ್ನು ವಿಶೇಷವಾಗಿ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಎ ನಂಬರ್ಸ್ ವಿಚ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ಈಗ ನಾವೇನು ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ವಲ್ಲ ಅವನ್ನ ಹೊರತುಪಡಿಸಿದಾಗ ಉಳಿದಂಥವುಗಳು ಸಾಮಾನ್ಯವಾಗಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ಗಳನ್ನು ಹೊಂದಿರುತ್ತವೆ. ಸೊ ಹಾಗಾಗಿ 4 6 8 9 ಎಕ್ಸೆಟ್ರಾ ದಿಸ್ ಈಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್. ಅಂಡ್ ಆಲ್ಸೋ 2 ನ್ಯಾಚುರಲ್ ನಂಬರ್ಸ್ ಆರ್ ಸೆಟ್ ಟು ಕೋಪ್ರೈಮ್ ಇಫ್ ದೇರ್ HCF ಈಸ್ 1. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇವೆರಡರಲ್ಲೂ ತೆಗಿಲಿಕ್ಕೆ ಸಾಧ್ಯ ಇರೋದು 1 ಮಾತ್ರ. ಸೊ ಹಾಗಾಗಿ 1 ಟೇಬಲಲ್ಲಿ ಮಾತ್ರ ಇವೆರಡು ಬರ್ತಾ ಇರ್ತೀವಿ. ಉದಾಹರಣೆಗೆ 2 3 5 3 10 7 8 9 11 13. ಸೊ ಹೀಗೆ ನಾವು ಯಾವುದೇ ಎರಡು ನಂಬರ್ಸ್ಗಳನ್ನ ತೆಗೆದು co-primes if their HCF is 1, then also it is called as co-prime numbers ಅಂತ ಹೇಳಿ ಕರಿತೀವಿ. ಓಕೆ, ಸೊ rational numbers very important. A numbers that can be expressed in the form of P by Q. ನೆನಪಿಟ್ಕೊಳ್ಳಿ, ಒಂದು ಸಂಖ್ಯೆಯನ್ನು ನಾವು P by Q ರೂಪದಲ್ಲಿ ವ್ಯಕ್ತಪಡಿಸಬಹುದು. A number that can be expressed in the form of P by Q is called rational number. ವೇರ್ P ಆ್ಯಂಡ್ Q ನಾವೇನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಬರೆಯುವಂತಹ P ಮತ್ತು Qಗಳು ಇಂಟೀಜರ್ಸ್ಗಳಾಗಿರಬೇಕು. ಆದರೆ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಛೇದ 0 ಆಗಿರಬಾರ್ದು. Q is not equal to 0. A number that can be expressed in the form of P by Q is called a rational numbers where P and Q are integers and Q is not equal to 0. For example, 3 by 5, 8 by 3, 7 by 9 etc. ಅಥವಾ ನಾವು ಹೀಗೂ ಕೂಡ ಹೇಳ್ತೀವಿ, ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ರ್ಯಾಷನಲ್ ನಂಬರ್ ಈಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ರ್ಯಾಷನಲ್ ನಂಬರ್ ಈಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಫಾರ್ ಎಕ್ಸಾಂಪಲ್ 3/2 ನಾವು 3ಯನ್ನು 2ಇಂದ ಡಿವೈಡ್ ಮಾಡಿದ್ರೆ 1.5 ಅಂತ ಹೇಳಿ ಎಂಡ್ ಆಗೋಗ್ತದೆ. ಸೊ ಅದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. 5/2 ಅಂತ ಹೇಳಿದ ತಕ್ಷಣವೇ 2.5 ಅಂತ ಬರೀತೇವೆ. ಈ ರೀತಿ ಕೆಲವು ಡೆಸಿಮಲ್ಸ್ಗಳನ್ನು ನೋಡಿದ್ದೀರಾ. ಅದೇ ರೀತಿ 7/3 ಅಂದ ತಕ್ಷಣವೇ 2.33333 ಎಕ್ಸೆಟ್ರಾ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಂಡ್ ಆಗೋದೇ ಇಲ್ಲ. ಸೊ ಇದನ್ನು ನಾವು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನು 2.3 ಬಾರ್ ಅಂತ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಹಾಗೆಯೇ 3/7 ತೊಗೊಂಡ್ರೆ 0.428571 42851 ಈ ರೀತಿ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಆಗಿರುತ್ತೆ. ಸ್ಟ್ರಿಂಗ್ ಇದೆಯಲ್ಲ, ಈ ಸ್ಟ್ರಿಂಗ್ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ 3333 ಹೇಗೆ ರಿಪೀಟ್ ಆಗುತ್ತೋ ಇಲ್ಲಿ 6 ಡಿಜಿಟ್ಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆಯೇ 17/3 ಅಂತ ಹೇಳಿದ್ರೆ 5.666 ಅಥವಾ 5.6 ಬಾರ್ ಅಂತ ಹೇಳಿ ಕರೀತೇವೆ. ಹಾಗೆಯೇ 5/13 ಅಂತ ತಗೊಂಡ್ರೆ ಇಲ್ಲೂ ಸಹಿತ ನಮಗೆ 6 ಡಿಜಿಟ್ಗಳ ಸ್ಟ್ರಿಂಗ್ ಏನಿರುತ್ತೆ 384615 384615 ಈ ರೀತಿ ರೆಕರಿಂಗ್ ಆಗುವಂತಹ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರೀತೇವೆ. ಸೊ ರ್ಯಾಷನಲ್ ನಂಬರ್ಸ್, ದ ಡೆಸಿಮಲ್ಸ್ ಎಕ್ಸ್ಪ್ಯಾನ್ಷನ್ ಆಫ್ ಎ ರ್ಯಾಷನಲ್ ನಂಬರ್ಸ್ ಈಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ಸ್. ವಾಟ್ ಈಸ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್? ರ್ಯಾಷನಲ್ ಬಗ್ಗೆ ತಿಳ್ಕೊಂಡು ಈಗ ಇರ್ರ್ಯಾಷನಲ್ ಅಂತ ಹೇಳಿದ್ರೆ ದ ನಂಬರ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q. ನಾವೀಗ ಹಿಂದೆ ಯಾವ ಸಂಖ್ಯೆಗಳನ್ನೆಲ್ಲ ಬರೆದ್ವು ಅವೆಲ್ಲವೂ ಕೂಡ ನಾವು P/Q ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಆದರೆ ಯಾವುದನ್ನು ನಾವು P/Q ರೆಪ್ರೆಸೆಂಟಲ್ಲಿ ಮಾಡಲಿಕ್ಕೆ ಆಗೋದಿಲ್ವೋ ದಟ್ ಈಸ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್. The number that cannot be expressed in the form of P/Q are called irrational number. And also the decimal expansion of an irrational number is non-terminating, non-recurring. Non-terminating, non-recurring is called irrational number. For example, see here, irrational can be represented in the form of the set is I or anta bariteve, that is √2, cube root of 4, √7, √3, 5 root of 11,
1 by root 3 cube root of 9, 2 minus root 5 and also pi. Pi also irrational number. You should remember it. I will explain later. Okay, so and also root 2 ಅಂತ ಇದೆ. ಸೊ ರೂಟ್ 2ಗೆ ನಾವು ಇನ್ನೊಂದು ಡಿವಿಷನ್ ಮೆಥಡಲ್ಲಿ ನಾವು ಅದರ ಡೆಸಿಮಲ್ ಫಾರ್ಮನ್ನು ಕಂಡುಹಿಡ್ಕೊಳ್ಳೋದಾದರೆ ವ್ಯಾಲ್ಯೂಗಳು ಈ ರೀತಿ ಬರ್ತಾ ಹೋಗುತ್ತೆ. 1.41421356237330. ಮಕ್ಕಳೇ, ಇಲ್ಲಿ ಯಾವುದೇ ರೀತಿಯ ಸ್ಟ್ರಿಂಗ್ ಇಲ್ಲ, ಒಂದು ಕೂಡ ರಿಪಿಟೇಷನ್ ಆಗಿಲ್ಲ, ಒಂದೇ ಥರ ಬರ್ತಾ ಇಲ್ಲ. ರ್ಯಾಂಡಮ್ ಆಗಿ ಬೇರೆ ಬೇರೆ ನಂಬರ್ಸ್ಗಳು ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ. ದೆರ್ ಇಸ್ ನೋ ಟರ್ಮಿನೇಟಿಂಗ್ ಅಂಡ್ ಆಲ್ಸೋ ನೋ ರೆಕರಿಂಗ್, ಅಂದರೆ ನಾನ್ ಟರ್ಮಿನೇಟಿಂಗ್ ಅಂಡ್ ಆಲ್ಸೋ ನಾನ್ ರೆಕರಿಂಗ್ ಡೆಸಿಮಲ್ಸ್ಗಳಾಗಿದೆ. ರೂಟ್ 2 ಇರ್ಬೋದು. ಇಲ್ಲಿ ಬರೆದಂಥ ಎಲ್ಲ ನಂಬರ್ಸ್ಗಳು ಕೂಡ ಇದೇ ರೀತಿಯಾಗಿ ಯಾವುದೇ ರೀತಿ ಟರ್ಮಿನೇಟ್ ಆಗೋದಿಲ್ಲ, ಹಾಗೆಯೇ ರೆಕರಿಂಗ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಇವುಗಳನ್ನು ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತೇಳಿ ಕರಿತೇವೆ. ಸೊ ರಿಯಲ್ ನಂಬರ್ಸ್ ಅಂದರೆ ಏನು? ದ ಸೆಟ್ ಆಫ್ ಬೋತ್ ರ್ಯಾಷನಲ್ ಅಂದರೆ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಆಲ್ಸೋ ಇರ್ರ್ಯಾಷನಲ್ ನಂಬರ್ಸ್ ಈಸ್ ಕಾಲ್ಡ್ real numbers. Real numbers, the set of both rational and irrational numbers called real numbers. Real numbers ಅಂತ ಹೇಳಿದ್ರೆ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗಾಗಲೇ ನಾವೇನು ರ್ಯಾಷನಲ್ ನಂಬರ್ ಅಂದರೆ ಏನು ಮತ್ತು ಇರ್ರ್ಯಾಷನಲ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅವೆರಡನ್ನೂ ಒಳಗೊಂಡಂತಹ ಸೆಟ್ಗೆ ನಾವು ರಿಯಲ್ ನಂಬರ್ಸ್ ಅಂತೇಳಿ ಕರೀತೇವೆ. ಓಕೆ, ಸೊ ಇಲ್ಲೊಂದು ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಸ್ 0 a rational number? Can you write it is in the form of p by q, where p and q are integers and q is not equal to 0? ಇದೊಂದು ಪ್ರಶ್ನೆ ಇದೆ. ಅಂದರೆ 0 ರ್ಯಾಷನಲ್ ನಂಬರ್ ಹೌದಾ ಇಲ್ವಾ ಅಂತ ಹೇಳಿ. ಸೊ is it rational number? Yes, 0 is a rational number and it can be written in the form of p by q also. ಹೇಗೆ ಅಂತ ಹೇಳಿದ್ರೆ, ನಾವು 0 ಡಿನಾಮಿನೇಟ್ರಲ್ಲಿ ಯಾವುದೇ ನಂಬರ್ಸನ್ನು ಬರೆದ್ರೆ ದ ವ್ಯಾಲ್ಯೂ ಈಸ್ ಆಲ್ವೇಸ್ 0. ಹಾಗಾಗಿ ನಾವು ಡಿನಾಮಿನೇಟರಲ್ಲಿ 2 ಬರೀರಿ, 1 ಬರೀರಿ, 10 ಬರೀರಿ, 100 ಬರೀರಿ. ಸೊ ದ ವ್ಯಾಲ್ಯೂ ಇಸ್ ನಾಟ್ ಚೇಂಜಸ್. ಇಟ್ ಗಿವ್ಸ್ ದ ವ್ಯಾಲ್ಯೂ ಆಫ್ 0 ವೇರ್ p is equals 0 ಬಟ್ q is not equal to 0. ಸೊ ಡೆಫಿನೇಷನ್ ಪ್ರಕಾರ ನಮಗೆ ನ್ಯೂಮರೇಟರ್ ವ್ಯಾಲ್ಯೂ 0 ಇರ್ಬೋದು, ಆದರೆ ಡಿನಾಮಿನೇಟರ್ 0 ಇರಬಾರ್ದು ಅಂತ ಹೇಳ್ತದೆ. ಹಾಗಾಗಿ ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಕೂಡ ಕರಿಬೋದು, ಹಾಗೆಯೇ p by q ರೂಪದಲ್ಲೂ ಕೂಡ ಬರೀಬೋದು. ಸೊ 0 ಈಸ್ ಎ ರ್ಯಾಷನಲ್ ನಂಬರ್. ಸೊ ಮಕ್ಕಳು, ಇಲ್ಲೊಂದು ಕ್ವಶನ್ಗಳಿದೆ. ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆರ್ ರ್ಯಾಷನಲ್ ಆರ್ ಇರ್ರಾಷನಲ್. ದ ಡಿಫರೆನ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರಾಷನಲ್ ನಂಬರ್ ಈಸ್ ಇರ್ರಾಷನಲ್ ನಂಬರ್. 2 minus root 5 is an irrational. The difference of rational number and irrational number is always rational numbers. ನಾವು ಯಾವುದೇ ಒಂದು ಸಂಖ್ಯೆ ಜೊತೆ ಒಂದು ಇರ್ರಾಷನಲ್ ನಂಬರ್ ಸೇರಿಕೊಂಡಿದ್ರೆ ಅದು ಪೂರ್ತಿಯಾಗಿ ಇರ್ರಾಷನಲ್ ನಂಬರೇ ಆಗಿಬಿಡುತ್ತೆ. ಎರಡನೇ ತಗೋಣ, ಸೆಕೆಂಡ್ ಒನ್, ದಟ್ ಈಸ್ 3 ಪ್ಲಸ್ ರೂಟ್ ಆಫ್ 23 ಮೈನಸ್ ರೂಟ್ ಆಫ್ 23. ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ಇದು ಬ್ರಾಕೆಟ್ ತೆಗೆದ್ರೂ ಕೂಡ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಸೊ ಮೈನಸ್ 2 ರೂಟ್ 23 ಹಾಗೆಯೇ ಪ್ಲಸ್ ರೂಟ್ 23 ಕ್ಯಾನ್ಸಲ್ ಆದರೆ ನಮಗೆ 3 ಉಳಿತು, ವಿಚ್ ಈಸ್ ಆ್ಯನ್ ರ್ಯಾಷನಲ್. ಹಾಗೆಯೇ 2 ರೂಟ್ 7 ಬೈ 7 ರೂಟ್ 7 ಇದೆ. ಇಲ್ಲೂ ಕೂಡ 2 ಮತ್ತು 7 ಕ್ಯಾನ್ಸಲ್ ಆಗೋದಿಲ್ಲ. ರೂಟ್ 7 ಕ್ಯಾನ್ಸಲ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರ್ ಆಯಿತು. ಹಾಗೆಯೇ 1 ಬೈ ರೂಟ್ 2 ಇಟ್ ಈಸ್ ಎನ್ ಇರ್ರ್ಯಾಷನಲ್ ನಂಬರ್ ಬಿಕಾಸ್ ರೂಟ್ 2 ಇದೆ. 2 ಪೈ ಅನ್ನೋದು ಇರ್ರ್ಯಾಷನಲ್ ನಂಬರ್. ಪೈ ಈಸ್ ಎನ್ ಇರ್ರ್ಯಾಷನಲ್. ಸೊ 2 ಪೈ ಈಸ್ ಎ ಇರ್ರ್ಯಾಷನಲ್ ನಂಬರ್. ರೂಟ್ 4 ಬೈ ರೂಟ್ 9 ಅಂತ ಇದೆ. ಸೊ ರೂಟ್ 4 ಅಂದರೆ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ದೇರ್ 4ಗೆ ರೂಟ್ 2 ಇದೆ. ಹಾಗೆಯೇ 9 ರೂಟ್ ಈಸ್ 3. ದೇರ್ ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಇಲ್ಲಿ 2 ಪೈ ಅಂತ ಹೇಳಿದ್ರೆ ಇರ್ರ್ಯಾಷನಲ್. 1 ಬೈ ರೂಟ್ 2 ಈಸ್ ಇರ್ರ್ಯಾಷನಲ್. ಇಲ್ಲಿ ರೂಟ್ 7 ಕ್ಯಾನ್ಸಲ್ ಆಗೋದ್ರಿಂದ ವಿಚ್ ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್. ಇಲ್ಲಿ ಪ್ಲಸ್ ರೂಟ್ 23 ಮೈನಸ್ ರೂಟ್ 23 ಕ್ಯಾನ್ಸಲ್ ಆದರೆ ಇಟ್ ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್.